ಭಾಳಷ್ಟು ವರ್ಷಗಳಿಂದ ಚಾಲನೆ ಕೊಡ್ತಾ ಬಂದಿದ್ದೀವಿ. ಈಗ ಇದು 70ನೇ ಕನ್ನಡ ರಾಜ್ಯೋತ್ಸವ. ಈ ಜ್ಯೋತಿ ಉದ್ದೇಶ ಏನಂತಂದರೆ ಕನ್ನಡದ ಜ್ಯೋತಿ ಸದಾ ಕಾಲ ಉಳಿಯಲಿ ಅಂತೇಳಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಂತೇಳಿ ಬಸವಣ್ಣವ್ರು ಹೇಳಿದಂತೆ ಜ್ಯೋತಿ, ಕನ್ನಡದ ಜ್ಯೋತಿ ಸದಾ ಕಾಲ ಉರಿಲಿ, ಆ ಬೆಳಕಿನಲ್ಲಿ ಎಲ್ಲರೂ ಕೂಡ ಹೋಗಲಿ. ಕನ್ನಡ ಬಳಕೆ, ಮಾತು, ನಡೆ, ನುಡಿ, ಬೋರ್ಡ್ಗಳು, ಸಿಗ್ನೇಚರ್ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಕನ್ನಡದಲ್ಲಿ ಜನರು ಅದನ್ನು ರೂಢಿಯಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡರ ಬಣದ ವತಿಯಿಂದ ಹಿಂದೆ ಚೇನಾಳ್ ಶೇಖರ್ ಅವರು ಇದನ್ನು ಮಾಡಿದರು. ಈಗ ನಮ್ಮ ಅಂಗಡಿ ಶಂಕರ್ ಅವರು ಕೂಡ ಮಾಡ್ತಾಯಿದ್ದಾರೆ. ಇದರ ಉದ್ದೇಶ ಏನಿಲ್ಲ, ನೆಲ ಜಲ ಕನ್ನಡದ ಉಳಿವಿಗಾಗಿ ಈ ಜ್ಯೋತಿಯನ್ನು ವಿಶ್ವವಿಖ್ಯಾತಿ ಹೊಂದಿರತಕ್ಕಂಥ ಹಂಪಿ ವಿರೂಪಾಕ್ಷೇಶ್ವರ ಸಾನ್ನಿಧ್ಯದಲ್ಲಿ ದುರ್ಗಮ್ಮ ಗುಡಿ ಇದೆ. ಅಲ್ಲಿ ಭುವನೇಶ್ವರಿ ತಾಯಿ ಕೂಡ ಗುಡಿ ಅಲ್ಲಿದೆ. ಹೀಗಾಗಿರೋದರಿಂದ ಆ ಭುವನೇಶ್ವರಿ ದೇವಸ್ಥಾನದಿಂದ ಜ್ಯೋತಿಯನ್ನು ತಂದು ಏನು ಜಿಲ್ಲಾಡಳಿತ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, SP ಅವರು, ಗಣ್ಯಮಾನ್ಯರು ಎಲ್ಲರ ಸಮ್ಮುಖದಲ್ಲಿ ಕನ್ನಡವನ್ನು ಅಚ್ಚಳಿಯಾದಾಗೆ ಜ್ಯೋತಿ ರೂಪದಲ್ಲಿ ಬೆಳೀಲಿ ಅಂತಕ್ಕಂಥ ಸದುದ್ದೇಶದಿಂದ ನಮ್ಮ ರಕ್ಷಣಾ ವೇದಿಕೆಯವರು ಭಾಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಇವತ್ತು ಅವರು ಹಂಪಿಗೆ ಹೊರಟಿದ್ದಾರೆ. ಅವರು ಸಾಯಂಕಾಲ ಸ್ನಾನ ಪೂಜಾದಿಗಳನ್ನು ಮಾಡಿ ವಿರೂಪಾಕ್ಷೇಶ್ವರಿಗೂ ಭುವನೇಶ್ವರಿಗೂ ಮಂಗಳಾರತಿ ಪೂಜೆಗಳನ್ನು ಸಲ್ಲಿಸಿ ಅಲ್ಲಿಂದ ಜ್ಯೋತಿಯನ್ನು ಹಿಡಿದುಕೊಂಡು ಬಂದು ಮೆರವಣಿಗೆ ಮೂಲಕವಾಗಿ ಇಲ್ಲಿ ಜಿಲ್ಲಾಡಳಿತಕ್ಕೆ ಸಮರ್ಪಿಸುವಂಥ ಒಂದು ಕೆಲಸ ನಮ್ಮ ನಾರಾಯಣಗೌಡರ ಬಣದ ರಕ್ಷಣಾ ವೇದಿಕೆ ತುಂಬ ಸದುದ್ದೇಶದಿಂದ ಭಾವನಾತ್ಮಕವಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲರೂ ಕೂಡ ಬಳ್ಳಾರಿ ನಗರದ ಸಮಸ್ತ ಕನ್ನಡಿಗರು ಮತ್ತು ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರದವರು ಕೂಡ ಈ ಕನ್ನಡ ಭುವನೇಶ್ವರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಂದು ಅವಿನಾಭಾವವಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲರಿಗೂ ಈ ಮೂಲಕವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಲ್ಯಾಣ ಸ್ವಾಮೀಜಿಗಳು, ಬಳ್ಳಾರಿ.